ನಾವು ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಈಗಾಗಲೇ ನಾವು ಮಾಡ್ತಿದ್ದೇವೆ. ಕಾಂಗ್ರೆಸ್ ಹಠಾವ್ ದಲಿತ್ ಬಚಾವ್ ಅನ್ನೋ ಒಂದು ಪ್ರತಿಭಟನಾ ಸಮಾವೇಶ ಸುಮಾರು 1 ತಿಂಗಳಿಂದ ನಾವು ನಿರಂತರವಾಗಿ ಹಲವು ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ನಾವು ಇಂದು ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮ ನಾವು ಆಯೋಜನೆ ಮಾಡಬೇಕಾದ್ರೆ ಹಲವು ನಾಯಕರು ನಮ್ಮನ್ನ ಅಪಹಾಸ್ಯ ಮಾಡಿದ್ರು. ನೀವು ಅವ್ರ ಡೊಂಗಿ, ಇವ್ರ ಡೊಂಗಿ, ಅವ್ರ ಗುಲಾಮ, ಇವ್ರ ಗುಲಾಮ ಅಂತ. ಇವತ್ತು ನಾವು ಗೊತ್ತಾಗುತ್ತೆ ಯಾರು ಗುಲಾಮ ಯಾರು ಡೊಂಗಿ ಅಂತ. ಇಲ್ಲಿರುವಂತ ಎಲ್ಲರೂ ನಾವು ಸ್ವಾಭಿಮಾನಿ ನಾಯಕರು, ಅವ್ರ ಜೊತೆ ಚಪ್ಪಲಿ ಹೊಡಿಬೇಕು. ಗುಲಾಮರು ಯಾರು ಅನ್ನೋದು ಈಗಾಗಲೇ ನಿರ್ಣಯ ಆಗಿದೆ. ಒಂದು ಸಂಘಟನೆ ಸ್ಥಾಪನೆ ಮಾಡಿದ್ರೆ ಪ್ರತಿಪಕ್ಷದ ನಾಯಕರ ತರ ಕೆಲಸ ಮಾಡಬೇಕೆ ಹೊರತು ಒಂದು ಪಕ್ಷದ ಗುಲಾಮರಾಗಿ ಕೆಲಸ ಮಾಡಬಾರ್ದು. ಇವತ್ತು ಗುಲಾಮರಾಗಿ ಒಂದು ಸಂಘಟನೆಗಳನ್ನು ಸ್ಥಾಪನೆ ಮಾಡ್ತಿರುವಂತ ಆ ವ್ಯಕ್ತಿಗಳಿಗೆ ಹೇಳ್ತೀನಿ, ನೀವು ಯಾರು ಮಾರಾಟ ಆಗಿದ್ದೀರೋ ನೀವೆಲ್ಲ ಗುಲಾಮರು. ಇವತ್ತು ಇಲ್ಲಿರುವಂತಹ ಎಲ್ಲ ನಾಯಕರು ಸ್ವಾಭಿಮಾನದ ಸಂಕೇತವಾಗಿ ಇವತ್ತು ನಾವು ಒಂದು ಚಳುವಳಿ ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರ ಗುಲಾಮಗಿರಿಗೆ ಕೆಲಸ ಮಾಡಬಾರ್ದು ಅಂತ. ಇವತ್ತು ಈ ವೇದಿಕೆ ಮೂಲಕ ಪ್ರತಿಯೊಬ್ಬರಿಗೂ ನಾನು ಈ ಒಂದು ಮಾತಾಡಕ್ಕೆ ಇಷ್ಟಪಡ್ತೇನೆ. ದಯಮಾಡಿ ನೀವೆಲ್ಲರೂ ಸಂಘಟನೆ ಮಾಡಿಕೊಂಡು, ಬಹಳ ನನ್ನ ತಾಯಿಂದರು ಬಂದಿದ್ದಾರೆ, ಸಂಘಟನೆ ಇರೋದು ಒಂದು ಶೋಷಿತ ಸಮುದಾಯಕ್ಕೆ ಉದ್ಧಾರ ಆಗಲಿ ಅಂತ ಅವರೊಂದು ಎಚ್ಚರಿಕೆ ಗಂಟೆಯಾಗಿ ನಾವೆಲ್ಲರೂ ಸಂಘಟನೆಯವರು ಕೆಲಸ ಮಾಡಬೇಕು. ಎಲ್ಲ ಒಂದ್ ಕಡೆ ಸಂಘಟನೆ ಮಾಡಿಕೊಂಡು ನಮ್ಮ ಹೆಂಡತಿ ಮಕ್ಕಳನ್ನ ಸಾಕೋಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘಟನೆಗೆ ಹಾಕ್ಬೇಕು. ಸೊ ದಯಮಾಡಿ ಈ ಮೂಲಕ ಪ್ರತಿಯೊಬ್ಬರನ್ನ ಮನವಿ ಮಾಡ್ತೇವೆ. ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬರುವುದಕ್ಕೆ ಇದೇ ನಮ್ಮ ಸಮುದಾಯ ಕಾರಣ. ಅದೇ ಸಮುದಾಯನ ಸಿದ್ದರಾಮಯ್ಯ ಅವರ ಅಧಿಕಾರಕ್ಕೆ ಬಂದ ಮೇಲೆ ಯಾವ ರೀತಿ ದುರುಪಯೋಗ ಮಾಡ್ಕೊಂಡಿರೋದಂತ ಗೊತ್ತಾಗಬೇಕು. ಮೊನ್ನೆ ಸದನದಲ್ಲಿ ಇದೇ ಆರೋಷಕ ಅವರು ಚಾಲೆಂಜ್ ಮಾಡ್ತಾರೆ ಸಿದ್ದರಾಮಯ್ಯ ಅವರೇ, ನಿಮಗೆ ತಾಕತ್ತಿದ್ರೆ ದಮ್ಮಿದ್ರೆ ಬೇರೆ ಒಂದು ನಿಗಮದ ಹಣವನ್ನು ಲೂಟಿ ಮಾಡಿರುವ ಹಣಕ್ಕೆ ಲೂಟಿಗೆ ಅಲ್ಲಿ ಕೈ ಹಾಕಿ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿರುವಂತಹ ನಮ್ಮ MLA-ಗಳಾಗ್ಬೋದು, ನಮ್ಮ ಸಮುದಾಯದ MLA-ಗಳಾಗ್ಬೋದು ಯಾರು ಪ್ರಶ್ನೆ ಮಾಡೋದಿಲ್ಲ. ದಯಮಾಡಿ ಇವತ್ತು ನಮ್ಮ ಸಮುದಾಯದ MLA-ಗಳು 51 ಜನ ವಿಧಾನಸಭೆಯಲ್ಲಿ ಯಾರಿದ್ದಾರೋ ಅವ್ರಿಗೆ ನಾನು ಪ್ರಶ್ನೆ ಮಾಡ್ತೀನಿ, ನಿಮ್ಮಗಳಿಗೆ ತಾಕತ್ತಿದೆ ದಮ್ಮಿದ್ರೆ ಇದೇ ಸಿದ್ದರಾಮಯ್ಯನ ಪ್ರಶ್ನೆ ಮಾಡಿ ನಮ್ಮ ಸಮುದಾಯದ ಹಣ ಲೂಟಿ ಮಾಡ್ತಾ ಸ್ಟಾಪ್ ಮಾಡಿ ಅಂತ ಈ ಮೂಲಕ ನಿಮ್ಗೆಲ್ಲರಿಗೂ ಒಂದು ಎಚ್ಚರಿಕೆ ಕೊಡುವ ಮೂಲಕ ನಾನು ಮಾತನ್ನು ಮುಗಿಸ್ತೀನಿ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ